ಆತ್ಮೀಯರೇ, ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ KSTBF ಕರ್ನಾಟಕ ಸ್ಟೇಟ್ ಟೀಚರ್ ಬೆನಿಫಿಟ್ ಫಂಡ್ ಈ ಒಂದು KSTBFನಲ್ಲಿ 2024-25ನೇ ಸಾಲಿಗಾಗಿ ಶಿಕ್ಷಕರ ಮಕ್ಕಳಿಗೆ ಪ್ರತಿಭಾವಂತ ವಿದ್ಯಾರ್ಥಿ ವೇತನ ಅಂದರೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಮೆರಿಟ್ ಸ್ಕಾಲರ್ಶಿಪ್ಗಾಗಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ಗಳನ್ನು ಆಹ್ವಾನಿಸಿರುತ್ತಾರೆ. 2024-25ನೇ ಸಾಲಿನ KSTBF ವತಿಯಿಂದ SSLCಯಿಂದ PG ವರೆಗೆ ಅತಿ ಹೆಚ್ಚು ಅಂಕ ಪಡೆದಿರತಕ್ಕಂತಹ ಶಿಕ್ಷಕರ ಒಂದು ಮಕ್ಕಳಿಗೆ ಪ್ರತಿಭಾವಂತ ವಿದ್ಯಾರ್ಥಿ ವೇತನವನ್ನು ಮಂಜೂರು ಮಾಡಲಿಕ್ಕೆ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಆಹ್ವಾನಿಸಲಾಗಿದೆ. ಈ ಒಂದು ಮೆರಿಟ್ ಸ್ಕಾಲರ್ಶಿಪ್ಗಾಗಿ ಬರ್ತಕ್ಕಂಥ ಒಂದು ಫಿಸಿಕಲ್ ಅರ್ಜಿಗಳನ್ನು ಕೊಡುವಂತಹ ಯಾವುದೇ ಅರ್ಜಿಗಳನ್ನು ಪರಿಗಣಿಸುವುದಿಲ್ಲ. ಆನ್ಲೈನ್ ಮೂಲಕನೇ ಮೆರಿಟ್ ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡಬೇಕಾಗ್ತದೆ. ಮೆರಿಟ್ ಸ್ಕಾಲರ್ಶಿಪ್ಗಾಗಿ ನಾವು KSTBF ಪೋರ್ಟಲ್ನಲ್ಲಿ ಅಪ್ಲೈ ಮಾಡಬೇಕು ಮತ್ತು 2023-24ನೇ ಸಾಲಿನಲ್ಲಿ SSLC ಸೆಕೆಂಡ್ PUCಯಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಆದರೆ CBSE ICSE ವಿದ್ಯಾರ್ಥಿಗಳಿಗೆ ಅವಕಾಶ ಇರುವುದಿಲ್ಲ. 2023-24ನೇ ಸಾಲಿನಲ್ಲಿ ಫೈನಲ್ ಇಯರ್ ಡಿಗ್ರಿ ಅಂದರೆ BA BSc BCom BEd BCA B.Ed BCom BBM ಮತ್ತು BSc Agri BHM ಮತ್ತು LLB ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರಸ್ತುತ PG ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಮೆರಿಟ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತದೆ. ಫಸ್ಟ್ ಇಯರ್ PG ಅಂದರೆ ಸೆಕೆಂಡ್ ಸೆಮ್ ಪಾಸಾಗಿ ಥರ್ಡ್ ಸೆಮ್ನಲ್ಲಿ ಓದ್ತಿರ್ತಕ್ಕಂತಹ MA MSc MCom MEd ಮತ್ತು MSc ಅಗ್ರಿಕಲ್ಚರಲ್ MLib ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿರುತ್ತದೆ. 2023-24ನೇ ಸಾಲಿನಲ್ಲಿ BE 6th ಸೆಮ್ನಲ್ಲಿ ಪಾಸ್ ಆಗಿರ್ತಕ್ಕಂಥವರು ಮತ್ತು ಪ್ರಸ್ತುತ BE 7th ಸೆಮ್ ಓದ್ತಿರ್ತಕ್ಕಂಥವರು ಅಪ್ಲೈ ಮಾಡ್ಬೋದು. 2023-24ನೇ ಸಾಲಿನಲ್ಲಿ MBBSನಲ್ಲಿ ಸೆಕೆಂಡ್ ಪೇಸ್ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥವರು ಮತ್ತು ಮೂರನೇ ಪೇಸ್ನಲ್ಲಿ MBBS ಅಥವಾ BDS ಅಥವಾ BHMS BMS BUMSನಲ್ಲಿ ಓದ್ತಿರ್ತಕ್ಕಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು. 60%ಗಿಂತ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಸಂಸ್ಥೆಯ ಮುಖ್ಯಸ್ಥರ ದೃಢೀಕರಿಸಿದ ಮಾರ್ಕ್ಸ್ ಕಾರ್ಡ್ನೊಂದಿಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತದೆ. ಆನ್ಲೈನ್ ಅಪ್ಲೈ ಮಾಡಿರ್ತಕ್ಕಂತಹ ಎಲ್ಲ ಒಂದು ಅಪ್ಲಿಕೇಶನ್ಗಳನ್ನು ವೆರಿಫೈ ಮಾಡಿ ಮೆರಿಟ್ ಬೇಸ್ ಮೇಲೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಬಿಡುಗಡೆ ಮಾಡ್ತಾರೆ. KSTBFನ kstbf.online.karnataka.gov.in ಈ ಒಂದು ವೆಬ್ಸೈಟ್ನಲ್ಲಿ ಯಾರು ಈ ಒಂದು KSTBFನ LMS ಆಜೀವ ಸದಸ್ಯತ್ವವನ್ನು ಹೊಂದಿ ಹೊಸ ಕಾರ್ಡ್ ಸಂಖ್ಯೆಯನ್ನು ಪಡೆದಿರುತ್ತಾರೆಯೋ ಅಂತಹ ಒಂದು ಶಿಕ್ಷಕರ ಮಕ್ಕಳ ಪ್ರತಿಭಾವಂತ ವಿದ್ಯಾರ್ಥಿ ವೇತನದ ಧನ ಸಹಾಯದ ಅರ್ಜಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಮೆರಿಟ್ ಸ್ಕಾಲರ್ಶಿಪ್ಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತದೆ. KSTBF ಪೋರ್ಟಲ್ನಲ್ಲಿ ಈ ಒಂದು ಮೆರಿಟ್ ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡಲು ಅರ್ಜಿಗಳನ್ನು ಪ್ರಾರಂಭಿಸುವ ದಿನಾಂಕ 1 ಜನವರಿ 2025ಕ್ಕೆ ಮೆರಿಟ್ ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡಲು ಪ್ರಾರಂಭವಾಗ್ತದೆ ಮತ್ತು ಮೆರಿಟ್ ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡುವ ಕೊನೆಯ ದಿನಾಂಕ 31 ಜನವರಿ 2025 ಆಗಿರುತ್ತದೆ. ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಇಂಜಿನನ್ನು ಓಪನ್ ಮಾಡಿಕೊಂಡು ಸರ್ಚ್ನಲ್ಲಿ KSTBF ಅಂತ ಟೈಪ್ ಮಾಡಿಕೊಳ್ಳಬೇಕು. ಸರ್ಚ್ ರಿಸಲ್ಟ್ಸ್ kstbf.online.karnataka.gov.in ವೆಬ್ ಲಿಂಕ್ ಟೀಚರ್ಸ್ ಬೆನಿಫಿಟ್ ಫಂಡ್ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕಾಣ್ತಕ್ಕಂಥ ಸ್ಕ್ರೀನ್ನಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಟೀಚರ್ LMS ಲಾಗಿನ್, ಇಲ್ಲಿ ಮೊಬೈಲ್ ನಂಬರ್ ಪಾಸ್ವರ್ಡ್ ಎಂಟರ್ ಕ್ಯಾಪ್ಚಾ ಸ್ಥಳದಲ್ಲಿ ಕೊಟ್ಟಿರೋ ಕ್ಯಾಪ್ಚಾ ಫಿಲ್ ಮಾಡಿ ಲಾಗಿನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕು. ಈಗ ನಾವು ಲಾಗಿನ್ ಆಗಿದ್ದೇವೆ. LMS ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆ. ಮೇಲ್ಗಡೆ ಇರ್ತಕ್ಕಂಥ ಮೆನ್ಯುಗಳಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕಾಣ್ತಕ್ಕಂಥ 4 ಸಬ್ ಮೆನ್ಯುಗಳಲ್ಲಿ 3ನೇ ಸಬ್ ಮೆನ್ಯು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಮೆರಿಟ್ ಸ್ಕಾಲರ್ಶಿಪ್ ಬಟನ್ ಕ್ಲಿಕ್ ಮಾಡಬೇಕು. ನಂತರ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಮೆರಿಟ್ ಸ್ಕಾಲರ್ಶಿಪ್ ಡ್ಯಾಶ್ ಬೋರ್ಡ್ ಸ್ಕ್ರೀನ್ ಬರ್ತದೆ. ಕೆಳಗಡೆ ಟೇಬಲ್ ಇದೆ. ಇದರಲ್ಲಿ ಸೀರಿಯಲ್ ನಂಬರ್, ಚೈಲ್ಡ್ ನೇಮ್, ಡೇಟ್ ಆಫ್ ಬರ್ತ್, ಆ್ಯಕ್ಷನ್ ಅಂತ ಇದೆ. ಆ್ಯಕ್ಷನ್ ಕಾಲಮ್ನಲ್ಲಿ ಕ್ಲಿಕ್ ಹಿಯರ್ ಟು ವ್ಯೂ ಅಂತ ಇದೆ. ಇಲ್ಲಿ ನಾವು ಈಗ ಸದ್ಯಕ್ಕೆ ಯಾವ ಒಂದು ಸ್ಟೂಡೆಂಟ್ಗೆ ಅಥವಾ ಚೈಲ್ಡ್ಗೆ ನಾವು ಮೆರಿಟ್ ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡ್ತಾ ಇದ್ದೀವೋ ಆ ಒಂದು ಚೈಲ್ಡ್ನ ಕೊನೆ ಕಾಲಮ್ನಲ್ಲಿ ಆ್ಯಕ್ಷನ್ನಲ್ಲಿ ಕ್ಲಿಕ್ ಹಿಯರ್ ಟು ವ್ಯೂ ಅಂತ ಬ್ಲೂ ಕಲರ್ ಬಟನ್ ಕಾಣ್ತಿರ್ತಕ್ಕಂತಹ ಕ್ಲಿಕ್ ಹಿಯರ್ ಟು ವ್ಯೂ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಮೆರಿಟ್ ಸ್ಕಾಲರ್ಶಿಪ್ ಡಿಪೆಂಡೆಂಟ್ ಅಪ್ಲಿಕೇಶನ್ ಲಿಸ್ಟ್ ಅಂತ ವಿಂಡೋ ಓಪನ್ ಆಗ್ತದೆ.
ಕೆಳಗಡೆ ಇರ್ತಕ್ಕಂಥ ಟೇಬಲಲ್ಲಿ ಅಪ್ಲಿಕೇಶನ್ ನಂಬರ್ ಇನ್ನು ಬ್ಲ್ಯಾಂಕ್ ಇದೆ, ಡೇಟ್ ನೋಡ್ಬೋದು, ಕೋರ್ಸ್ ನೇಮ್ ಬ್ಲ್ಯಾಂಕ್ ಇದೆ, ಕ್ಯೂನಲ್ಲಿ ಟೀಚರ್ ಅಂತ ಇದೆ. ಇಲ್ಲಿ ಕೊನೆಗೆ ಆ್ಯಕ್ಷನ್ ಕಲಮ್ನಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ. ಈ ಬ್ಲೂ ಕಲರ್ ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ನ್ಯೂ ಅಪ್ಲಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಕ್ಕಂತಹ ಸ್ಕ್ರೀನ್ಗೆ ಬರುತ್ತೇವೆ. ಮೊದಲಿಗೆ ಇಲ್ಲಿ 5 ಟ್ಯಾಬ್ಗಳನ್ನು ಕೊಟ್ಟಿದ್ದಾರೆ. 5 ಟ್ಯಾಬ್ಗಳನ್ನು ನಾವು 1 by 1 ಸ್ಟೆಪ್ ಬೈ ಸ್ಟೆಪ್ ನಾವು ಎಂಟರ್ ಮಾಡ್ತಾ ಹೋದ್ಮೇಲೆ ಈ ಒಂದು ಅಪ್ಲಿಕೇಶನ್ ಸಬ್ಮಿಷನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತದೆ. ಫಸ್ಟಿಗೆ ಯೂಸರ್ ಇನ್ಸ್ಟ್ರಕ್ಷನ್ಸ್ ಇದೆ, ಓದಿಕೊಳ್ಳಬೇಕು. ನಂತರ ನೆಕ್ಸ್ಟ್ ಗ್ರೀನ್ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ನಂತರ ಮೆರಿಟ್ ಸ್ಕಾಲರ್ಶಿಪ್ ಡೀಟೇಲ್ಸ್ ವಿಂಡೋಗೆ ಅಥವಾ ಟ್ಯಾಬ್ಗೆ ಬರುತ್ತೇವೆ. ಇದರಲ್ಲಿ ನೋಟ್ ಕೊಟ್ಟಿದ್ದಾರೆ, ಫೀಲ್ಡ್ಸ್ ಮಾರ್ಕ್ಡ್ ವಿತ್ ಸ್ಟಾರ್ ಆರ್ ಮ್ಯಾಂಡೇಟ್ರಿ ಅಂತ. ಸೊ ಇಲ್ಲಿ ಸ್ಟಾರ್ ಇರ್ತಕ್ಕಂತಹ ಫೀಲ್ಡ್ಸ್ಗಳನ್ನು ನಾವು ಬ್ಲ್ಯಾಂಕ್ ಬಿಡಬಾರ್ದು, ಮ್ಯಾಂಡೇಟ್ರಿ ಅವು ಫಿಲ್ ಮಾಡಬೇಕು. ನಂತರ ಇಲ್ಲಿ ಮೆರಿಟ್ ಸ್ಕಾಲರ್ಶಿಪ್ ಡೀಟೇಲ್ಸಲ್ಲಿ ನೇಮ್ ಆಫ್ ದ ಟೀಚರ್ LMS ID, ಅಕಾಡೆಮಿಕ್ ಇಯರ್ ಮತ್ತು ಚೈಲ್ಡ್ ನೇಮ್ ಅದಾಗೆ ತೆಗೆದುಕೊಂಡಿರುತ್ತದೆ. ಡೇಟ್ ಆಫ್ ಬರ್ತ್ ನೋಡ್ಬೋದು. ಜೆಂಡರ್ನಲ್ಲಿ ಸೆಲೆಕ್ಟ್ ಜೆಂಡರ್, ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಡ್ರಾಪ್ ಡೌನ್ನಿಂದ ಚೈಲ್ಡ್ ಜೆಂಡರ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಏಜ್ ಆಟೋಮೆಟಿಕ್ ತೆಗೆದುಕೊಂಡಿರುತ್ತದೆ. ಕೋರ್ಸ್ ಟೈಪ್ನಲ್ಲಿ ಸೆಲೆಕ್ಟ್ ಕೋರ್ಸ್ ಟೈಪ್, ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ತೋರಿಸುವಂಥ ಡ್ರಾಪ್ ಡೌನ್ ಲಿಸ್ಟ್ನಲ್ಲಿ ಸ್ಟೂಡೆಂಟ್ ಅಥವಾ ಚೈಲ್ಡ್ನ ಕೋರ್ಸ್ ಟೈಪನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. SLC, ಸೆಕೆಂಡ್ PUC, ಫೈನಲ್ ಇಯರ್ ಡಿಗ್ರಿ, BE 6th MBBS ಸೆಕೆಂಡ್ ಪೇಸ್, ಮಾಸ್ಟರ್ ಡಿಗ್ರಿ ಫಸ್ಟ್ ಇಯರ್ ಅಂತ ಇದೆ. ಸ್ಟೂಡೆಂಟ್ ಕೋರ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನಂತರ ಡಿಸ್ಟ್ರಿಕ್ಟ್ ಇನ್ ವಿಚ್ ಸ್ಟೂಡೆಂಟ್ ಸ್ಟಡೀಡ್ ಅಂತ ಇದೆ. ಸೆಲೆಕ್ಟ್ ಡಿಸ್ಟ್ರಿಕ್ಟ್, ಡೌನ್ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಕಾಣುವಂಥ ಡ್ರಾಪ್ ಡೌನ್ ಲಿಸ್ಟ್ನಿಂದ ಸ್ಟೂಡೆಂಟ್ ಓದಿರ್ತಕ್ಕಂತಹ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಇನ್ಸ್ಟಿಟ್ಯೂಷನ್ ನೇಮ್ನಲ್ಲಿ ಪ್ಲೀಸ್ ಎಂಟರ್ ಇನ್ಸ್ಟಿಟ್ಯೂಷನ್ ನೇಮ್. ಸ್ಟೂಡೆಂಟ್ ಯಾವ ಇನ್ಸ್ಟಿಟ್ಯೂಷನಲ್ಲಿ ಓದಿದ್ದಾರೆಯೋ ಆ ಒಂದು ಇನ್ಸ್ಟಿಟ್ಯೂಷನ್ ನೇಮನ್ನು ಪ್ಲೀಸ್ ಎಂಟರ್ ಇನ್ಸ್ಟಿಟ್ಯೂಷನ್ ನೇಮ್ನಲ್ಲಿ ಫಿಲ್ ಮಾಡಬೇಕು. ಇನ್ಸ್ಟಿಟ್ಯೂಷನ್ ಟೈಪ್ ಗೌರ್ಮೆಂಟ್, ಏಡೆಡ್, ಅನ್ಏಡೆಡ್ ಅಂತ ಇದೆ. ಅಪ್ಲೈ ಆಗತಕ್ಕಂತಹ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಮಾರ್ಕ್ಸ್ ಸ್ಕೋರ್ನಲ್ಲಿ ಚೈಲ್ಡ್ ಗಳಿಸಿದ ಅಂಕ ಫಿಲ್ ಮಾಡಬೇಕು. ಟೋಟಲ್ ಮಾರ್ಕ್ಸ್ ಔಟ್ ಆಫ್, ಫಾರ್ ಎಕ್ಸಾಂಪಲ್ SLC ಆಗಿದ್ದರೆ 625 ಮಾರ್ಕ್ಸ್ಗೆ ಅಂದಂಗೆ. ಸೊ ಇಲ್ಲಿ ಟೋಟಲ್ ಮಾರ್ಕ್ಸಲ್ಲಿ 625 ಅಂತ ಬರೀಬೇಕು. ಆಮೇಲೆ ಮಾರ್ಕ್ಸ್ ಬೋರ್ಡ್ನಲ್ಲಿ ಈ 625ಗೆ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಅದನ್ನು ಇಲ್ಲಿ ಮಾರ್ಕ್ಸ್ ಸ್ಕೋರ್ ಮುಂದೆ ಕೊಟ್ಟಿರ್ತಕ್ಕಂಥ ಬಾಕ್ಸ್ನಲ್ಲಿ ಫಿಲ್ ಮಾಡಿದಾಗ ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ತೆಗೆದುಕೊಳ್ಳುತ್ತದೆ. ನಂತರ ಸೇವ್ ಡ್ರಾಫ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಸ್ಕ್ರೀನ್ಗೆ ಬರುತ್ತವೆ. ನೋಟ್ ಫೀಲ್ಡ್ಸ್ ಆರ್ ಮಾರ್ಕ್ಡ್ ವಿತ್ ಸ್ಟಾರ್ ಆರ್ ಮ್ಯಾಂಡೇಟ್ರಿ, ಓನ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಆರ್ ಅಲೌಡ್ ಅಂದು ರೆಡ್ ಕಲರ್ನಲ್ಲಿ ಕೊಟ್ಟಿರುತ್ತಾರೆ. ಸೊ ನಾವು ನ್ಯಾಷನಲೈಸ್ಡ್ ಬ್ಯಾಂಕ್ ಡೀಟೇಲ್ಸ್ಗಳನ್ನು ಮಾತ್ರ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ. ಸ್ಟೂಡೆಂಟ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ನಂಬರ್, ಸ್ಟೂಡೆಂಟ್ ಬ್ಯಾಂಕ್ ನೇಮ್, ಸ್ಟೂಡೆಂಟ್ IFSC ಕೋಡ್, ಸ್ಟೂಡೆಂಟ್ ಬ್ರಾಂಚ್ ನೇಮ್, ಸ್ಟೂಡೆಂಟ್ ಬ್ಯಾಂಕ್ ಪ್ಲೇಸ್ ಅಂತ ಇದೆ. ಸೊ ಇಲ್ಲಿ ಕೇಳಿರ್ತಕ್ಕಂತಹ ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್ಗಳನ್ನೆಲ್ಲ ಎಂಟ್ರಿ ಮಾಡಿದ ಮೇಲೆ ಸೇವ್ ಡ್ರಾಫ್ಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಎಂದು ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಈಗ ನೆಕ್ಸ್ಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಟ್ಯಾಬ್ಗೆ ಬರುತ್ತೇವೆ. ಇಲ್ಲಿ ನೋಟ್ ಕೊಟ್ಟಿದ್ದಾರೆ, ನೋಟ್ ಫೀಲ್ಡ್ಸ್ ಮಾರ್ಕ್ಡ್ ವಿತ್ ರೆಡ್ ಆರ್ ಮ್ಯಾಂಡೇಟ್ರಿ ಅಂತ. ಸೊ ಇಲ್ಲಿ ರೆಡ್ ಕಲರ್ನಲ್ಲಿ ಏನೊಂದು ಸ್ಟಾರ್ ಕೊಟ್ಟಿದ್ದಾರೆ. ಈ ಡಾಕ್ಯುಮೆಂಟ್ಸ್ ನಾವು ಕಡ್ಡಾಯವಾಗಿ ಫಿಲ್ ಮಾಡಬೇಕು ಎಂದು. ನಂತರ ಡಾಕ್ಯುಮೆಂಟ್ಸ್ accepted ಆರ್ PDF ಓನ್ಲಿ, ಡಾಕ್ಯುಮೆಂಟ್ ಸೈಜ್ ಈಸ್ ಬಿಲೋ ದ್ಯಾನ್ 250 KB ಅಂದರೆ ಇಲ್ಲಿ ಅಪ್ಲೋಡ್ ಮಾಡ್ತಕ್ಕಂತಹ ಡಾಕ್ಯುಮೆಂಟ್ಗಳನ್ನು ನಾವು PDF ರೂಪದಲ್ಲಿ ಮಾತ್ರ ಅಪ್ಲೋಡ್ ಮಾಡಬೇಕು ಮತ್ತು ಆ ಒಂದು PDF ಫೈಲ್ ಸೈಜ್ 250 KBಗಿಂತ ಕಡಿಮೆ ಇರಬೇಕು ಎಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ವರ್ಕ್ ಸ್ಟೇಟಸ್ ಅಂತ ಇದೆ, ವರ್ಕಿಂಗ್ ರಿಟೈರ್ಡ್ ಅಂತ ಇದೆ. ವರ್ಕ್ ಮಾಡ್ತಾ ಇದ್ರೆ ವರ್ಕಿಂಗ್ ರೇಡಿಯೋ ಬಟನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ವರ್ಕಿಂಗ್ ಸರ್ಟಿಫಿಕೇಟ್ ಡೌನ್ಲೋಡ್ ಫಾರ್ಮ್ ಅಂತ ಗ್ರೀನ್ ಬ್ಲೂ ಕಲರ್ನಲ್ಲಿದೆ, ಕ್ಲಿಕ್ ಮಾಡುತ್ತೇನೆ. ಈಗ ವರ್ಕಿಂಗ್ ಸರ್ಟಿಫಿಕೇಟ್ PDF ರೂಪದಲ್ಲಿ ಡೌನ್ಲೋಡ್ ಆಗುತ್ತದೆ. ಈ ಒಂದು ವರ್ಕಿಂಗ್ ಸರ್ಟಿಫಿಕೇಟ್ ಎಂದರೆ ರೆಕಮೆಂಡೇಶನ್ ಆಫ್ ಕಂಟ್ರೋಲಿಂಗ್ ಆಫೀಸರ್. ಈ ಒಂದು ಫಾರ್ಮ್ಯಾಟನ್ನು ನಾವು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಇದನ್ನು ಫಿಲ್ಅಪ್ ಮಾಡಿದ ಮೇಲೆ ನಮ್ಮ BEO ಸಾಹೇಬರಿಂದ ಇದಕ್ಕೆ ಸೀಲ್ ಮೊಹರು ಸೈನ್ ಮಾಡಿಸಿ ನಂತರ ಅದನ್ನು PDF ರೂಪದಲ್ಲಿ 250 KB ಫೈಲ್ ಸೈಜ್ ಆಗುವಂತೆ ಸ್ಕ್ಯಾನ್ ಮಾಡಿಟ್ಟುಕೊಳ್ಳಬೇಕು.
ವರ್ಕಿಂಗ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಈಗ ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತದೆ. ಈಗ ಈ ಒಂದು ಫೈಲ್ ಮ್ಯಾನೇಜರ್ನಲ್ಲಿ ವರ್ಕಿಂಗ್ ಸರ್ಟಿಫಿಕೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ಮೇಲೆ ಅಪ್ಲೋಡೆಡ್ ಸಕ್ಸಸ್ಫುಲಿ ಎಂದು ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಮುಂದೆ ಫೈಲ್ ನೇಮ್ ಕೂಡ ನೋಡಬಹುದು. ನಂತರ ಅಡ್ಮಿಷನ್ ಫೀ ರಿಸಿಪ್ಟ್, ಇಲ್ಲಿ ಚೂಸ್ ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಅಡ್ಮಿಷನ್ ಫೀ ರಿಸಿಪ್ಟನ್ನು ಅಪ್ಲೋಡ್ ಮಾಡಬೇಕು. ನಂತರ ಅಪ್ಲೋಡ್ ಮಾಡ್ತಕ್ಕಂಥ ಡಾಕ್ಯುಮೆಂಟು ಸ್ಟಡಿ ಸರ್ಟಿಫಿಕೇಟ್ ಫ್ರಾಮ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂತ ಇದೆ. ಇಲ್ಲಿ ವಿದ್ಯಾರ್ಥಿ ಪ್ರಸ್ತುತ ಯಾವ ಒಂದು ಇನ್ಸ್ಟಿಟ್ಯೂಷನಲ್ಲಿ ಓದುತ್ತಿರುತ್ತಾರೆಯೋ ಆ ಒಂದು ಇನ್ಸ್ಟಿಟ್ಯೂಷನ್ನಿಂದ ಸ್ಟಡಿ ಸರ್ಟಿಫಿಕೇಟನ್ನು ಪಡೆದುಕೊಂಡಿರಬೇಕಾಗುತ್ತದೆ. ಸ್ಟಡಿ ಸರ್ಟಿಫಿಕೇಟ್ ಫಾರ್ಮ್ಯಾಟ್ಗಾಗಿ ಇಲ್ಲಿ ಡೌನ್ಲೋಡ್ ಫಾರ್ಮ್ ಬಟನ್ ಇದೆ. ಕ್ಲಿಕ್ ಮಾಡಿದಾಗ ನೋಡಬಹುದು ಸ್ಟಡಿ ಸರ್ಟಿಫಿಕೇಟ್ ಬೈ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂತ ಇದೆ. ಈಗ ಈ ಒಂದು ಸ್ಟಡಿ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು. ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ ಮೇಲೆ ಅಪ್ಲೋಡೆಡ್ ಸಕ್ಸಸ್ಫುಲಿ ಎಂದು ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಮುಂದೆ ಫೈಲ್ ನೇಮ್ ಕೂಡ ನೋಡಬಹುದು, ಬ್ಲೂ ಕಲರ್ನಲ್ಲಿ ಬಂದಿರುತ್ತದೆ. ನಂತರ ಮಾರ್ಕ್ಸ್ ಕಾರ್ಡ್, ಉದಾಹರಣೆಗಾಗಿ ಮಾರ್ಕ್ಸ್ ಕಾರ್ಡ್, ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಫೈಲ್ ಮ್ಯಾನೇಜರ್ನಿಂದ ಮಾರ್ಕ್ಸ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿದ ಮೇಲೆ ಅಪ್ಲೋಡೆಡ್ ಸಕ್ಸಸ್ಫುಲಿ ಎಂದು ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಮುಂದೆ ಫೈಲ್ ನೇಮ್ ಕೂಡ ಬ್ಲೂ ಕಲರ್ನಲ್ಲಿ ಬಂದಿರುತ್ತದೆ. ಈಗ ಈ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿದ ಮೇಲೆ ಕೆಳಗಡೆ ಪ್ರೀವಿಯಸ್ ಸೇವ್ ಡ್ರಾಫ್ಟ್ ಅಂತ 2 ಬಟನ್ಗಳಿವೆ. ನಾನೀಗ ಸೇವ್ ಡ್ರಾಫ್ಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಎಂದು ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ನೆಕ್ಸ್ಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಡಿಕ್ಲರೇಷನ್ ಸ್ಕ್ರೀನ್ ಅಥವಾ ಟ್ಯಾಬ್ಗೆ ಬರುತ್ತೇವೆ. ಡಿಕ್ಲರೇಷನನ್ನು ಓದಿಕೊಳ್ಳಬೇಕು. ಐ ಅಗ್ರಿ ಹಿಂದೆ ಇರೋ ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಬ್ಲೂ ಕಲರ್ನಲ್ಲಿ ರೈಟ್ ಮಾರ್ಕ್ ಬರುತ್ತದೆ. ಈಗ ಸಬ್ಮಿಟ್ ಈ ಒಂದು ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಒಂದು ಸಲ ನಾವು ಸಬ್ಮಿಟ್ ಕೊಟ್ಟ ಮೇಲೆ ನಮ್ಮ ಅಪ್ಲಿಕೇಶನ್ನಲ್ಲಿ ಎಡಿಟ್ ಮಾಡಲಿಕ್ಕೆ ಬರುವುದಿಲ್ಲ, ವ್ಯೂ ಓನ್ಲಿ ಮಾತ್ರ ಆಗುತ್ತದೆ ಸ್ಟೇಟಸ್. ಸೊ ಸಬ್ಮಿಟ್ ಮಾಡುವುದಕ್ಕೂ ಮುನ್ನ ಮತ್ತೊಂದು ಸಲ ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿಕೊಳ್ಳಬೇಕು. ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಈಗ ನಾವು ಸಬ್ಮಿಟ್ ಕೊಟ್ಟ ಮೇಲೆ ನಮ್ಮ ಒಂದು ಅಪ್ಲಿಕೇಶನ್ನ ಒಂದು ಸ್ಕ್ರೀನ್ನಲ್ಲಿ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಮೆರಿಟ್ ಸ್ಕಾಲರ್ಶಿಪ್ ಡಿಪೆಂಡೆಂಟ್ ಅಪ್ಲಿಕೇಶನ್ ಲಿಸ್ಟ್ ಈ ಒಂದು ವಿಂಡೋಗೆ ರೀಡೈರೆಕ್ಟ್ ಆಗ್ತೇವೆ. ಇಲ್ಲಿ ನೋಡಿ, ಈ ಮುಂಚೆ ಅಪ್ಲೈ ಮಾಡೋದಕ್ಕಿಂತ ಮೊದಲು ಈ ಒಂದು ಟೇಬಲ್ನಲ್ಲಿ ಅಪ್ಲಿಕೇಶನ್ ನಂಬರ್ ಕೆಳಗಡೆ ಬ್ಲ್ಯಾಂಕ್ ಇತ್ತು. ಈಗ ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿದೆ. ಡೇಟ್ ನೋಡ್ಬೋದು. ಕೋರ್ಸ್ ನೇಮ್ ಬ್ಲ್ಯಾಂಕ್ ಇತ್ತು. ಈಗ ಕೋರ್ಸ್ ನೇಮ್ ಡಿಸ್ಪ್ಲೇ ಆಗ್ತಿದೆ. ಕ್ಯೂನಲ್ಲಿ ಈಗ ನಮ್ಮ ಒಂದು ಕ್ಯೂನಿಂದ ಅಂದರೆ ಟೀಚರ್ ಒಂದು ಲಾಗಿನ್ನಿಂದ ನಮ್ಮ ಒಂದು ಕೇಸ್ ವರ್ಕರ್ ಅವರ ಲಾಗಿನ್ಗೆ ಮೂವ್ ಆಗಿದೆ ಅಂತ ತೋರಿಸ್ತಾ ಇದೆ. ಆ್ಯಕ್ಷನ್ನಲ್ಲಿ ಕೆಳಗೆ ಓಪನ್ ಅಂತ ಬ್ಲೂ ಕಲರ್ ಬಟನ್ ಇದೆ. ಕ್ಲಿಕ್ ಮಾಡಿದಾಗ ನಾವು ಸಬ್ಮಿಟ್ ಮಾಡಿರ್ತಕ್ಕಂತಹ ಈ ಒಂದು ಅಪ್ಲಿಕೇಶನನ್ನು PDF ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಇಲ್ಲಿ ಕೆಳಗಡೆ ಈ ಒಂದು ಅಪ್ಲಿಕೇಶನನ್ನು ಪ್ರಿಂಟೌಟ್ ತೆಗೆದುಕೊಳ್ಳಲು ಪ್ರಿಂಟ್ ಅಂತ ಒಂದು ಗ್ರೀನ್ ಕಲರ್ ಬಟನ್ ಇದೆ. ಕ್ಲಿಕ್ ಮಾಡಬೇಕು. ಸೊ ಈ ಒಂದು ಅಪ್ಲಿಕೇಶನ್ ನಾವು ಕೂಡ ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನ್ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.